ಹಾಯ್ ಹಲೋ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಕ್ಕಯ್ಯ. ಹೇಗಿದ್ದೀರಾ ಎಲ್ಲರೂ? ತುಳ್ಯ ಜಾತ್ರೆಗೆ ಹೋಗೋಣ ಬನ್ನಿರಿ, ಎಲ್ಲರೂ ಹೋಗೋಣ ಬನ್ನಿ. ಈಗಳಿ ಉಯ್ಯಲೆಲ್ಲ ಇದೆ. ಫಸ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದ ಹೊರಗಿನ ಆವರಣವನ್ನೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಇದು ಚೆನ್ನಕೇಶವ ದೇವಸ್ಥಾನ ಸುಳ್ಯ ಮೇಯ್ನ್ ರೋಡಲ್ಲೇ ಇರೋದು. ಮಡಿಕೇರಿಗೆ ಹೋಗುವ ರೋಡಲ್ಲೇ ಸಿಗ್ತದೆ. ನೀವೊಮ್ಮೆ ಸುಳ್ಯ ಪಾಸ್ ಆಗುವವರು ಯಾರೆಲ್ಲ ಇದ್ದೀರಾ, ಒಮ್ಮೆ ಚೆನ್ನಕೇಶವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿ. ರಥ ಆಮೇಲೆ ನೋಡಿ ಕೊಡಿಮರ, ಪಲ್ಲಕ್ಕಿ, ಅಲ್ಲಿ ಜಾತ್ರೆ ನಡೀತಾ ಇದೆ. ಇವತ್ತಿಗೆ ಜಾತ್ರೆ ಮುಗೀತದೆ. ನಾನು ಮಾವ ಸುಳ್ಯದಲ್ಲಿ ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸಿ ಒಮ್ಮೆ ಜಾತ್ರೆ ಸುತ್ತಿ ಬರೋಣ ಅಂತೇಳಿ ಮಾವ ಹೇಳಿದರು. ಹಾಗೆ ನಾನು ಮತ್ತು ಮಾವ ಸುಳ್ಯ ಜಾತ್ರೆಗೆ ಹೋಗ್ತಾ ಇದ್ದೇವೆ. ನಿಮ್ಮನ್ನು ಸಹ ಈ ವ್ಲಾಗಲ್ಲಿ ಕರೆದುಕೊಂಡು ಹೋಗ್ತೇನೆ. ಬನ್ನಿ, ಚೆನ್ನಕೇಶವ ದೇವರನ್ನೊಮ್ಮೆ ಪ್ರಾರ್ಥಿಸಿ ಬರೋಣ. ಎಲ್ರಿಗೂ ಲೋಕ ಸಮಸ್ತ ಸುಖಿನೋ ಭವಂತು. ಆದಷ್ಟು ವಿಡಿಯೋವನ್ನು ಝೂಮ್ ಮಾಡ್ತಾ ಇದ್ದೇನೆ. ನಿಮಗೆ ಸಣ್ಣ ಸಣ್ಣ ತುಣುಕುಗಳಾಗಿ ತುಂಬ ತೋರಿಸ್ಲಿಕ್ಕಾಗದಿದ್ದರೂ ಸಹ ಸಾಧಾರಣವಾಗಿ ನಾನು ಜಾತ್ರೆಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದನ್ನೆಲ್ಲ ತೋರಿಸ್ತಾ ಇದ್ದೇನೆ. ಅಲ್ಲಿ ಪ್ರಭಾವಳಿಗೆ ಅಲಂಕಾರ ಮಾಡ್ತಾ ಇದ್ದರು. ರಾತ್ರಿ ಪೇಟೆ ಸವಾರಿಗೆ ಸಿದ್ಧತೆ ಆಗ್ತಾ ಇದೆ. ಅಲ್ಲಿ ನೋಡಿ ಪ್ರಭಾವಳಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಸಣ್ಣ ಪ್ರಭಾವಳಿ ನೋಡಿ. ಬ್ರಹ್ಮವಾಕರು ಅದರ ಅಲಂಕಾರದಲ್ಲಿ ತೊಡಗಿದ್ದಾರೆ. ಅವರು ವಿವರಣೆ ಹೇಳ್ತಾ ಇದ್ದರು, ನಾನು ವಿವರಣೆಯನ್ನು ಹಾಕಲಿಲ್ಲ. ಇಲ್ಲಿ ನೋಡಿ. ಆಮೇಲೆ ಚೆನ್ನಕೇಶವ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಜನ ತುಂಬ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಮಧ್ಯಾಹ್ನದ ಹೊತ್ತಾಗಿತ್ತು, ಒಂದು 3 ಗಂಟೆ ಹೊತ್ತಾಗಿತ್ತು. ಹಾಗಾಗಿ ರಶ್ಶು ನೂಕು ನುಗ್ಗಲು ಯಾವುದೂ ಇರಲಿಲ್ಲ. ನನ್ನ ಜೊತೆಗೆ ಮಾವ ಇದ್ರಲ್ಲ, ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿಕೊಂಡು ಮಧ್ಯಾಹ್ನ ಬೆಳಿಗ್ಗೆ ಹೋಗುವ ಅಂತ ಇದ್ವಿ. ಬೆಳಿಗ್ಗೆ ಪುರ್ಸೊತ್ತಾಗಿಲ್ಲ. ಹಾಗೆ ನೋಡಿ, ದೇವರು ಅನುಗ್ರಹಿಸಲಿ ಎಲ್ರಿಗೂ. ಅವರ ಕಷ್ಟ ಸುಖ ಎಲ್ಲವನ್ನು ಸಹ ಸಮದೂಗಿಸಿಕೊಂಡು ಹೋಗಲಿ ಅಂತೇಳಿ. ಆಂಜನೇಯ ದೇವಸ್ಥಾನ ಅಷ್ಟೋಗುವಾಗ 3:30 ಹೊತ್ತಿಗೆ ಆಗುವಾಗಲೂ ಸಹ ಅಲ್ಲಿ ಊಟ ನಡೀತಾ ಇತ್ತು. ನಾವು ಊಟ ಮಾಡಿ ಬಂದ ಕಾರಣ ನಾವು ಊಟ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳಲಿಲ್ಲ. ನಾವು ಅಲ್ಲಿಂದ ಹೊರಗಿನ ಆವರಣದಲ್ಲಿ ಪುನಃ ಈ ಕಡೆ ಬರ್ತಾ ಇರುವಾಗ ಜನರು ಊಟ ಮಾಡ್ತಾ ಇದ್ದರು. ಆ 3:30 ಹೊತ್ತಿಗೂ ಸಹ ಪಾಪ. ಅಂದರೆ ಅಲ್ಲಿ ಮೋಸ್ಟ್ಲಿ ಇವರೆಲ್ಲ ಅಂಗಡಿಯವರಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಕೆಲವರು ಸಾರ್ವಜನಿಕರು ಇರ್ಬೋದು. ಆಮೇಲೆ ರಥ, ಹೊರಗಿನ ರಥ ನೋಡಿ. ಮೊನ್ನೆ ಅಷ್ಟೇ ಇದಾದ್ದು ಎಂಥದ್ದು ರಥೋತ್ಸವ ಆದ್ದು. ಈಗಳಿ ರಥ ಚಂದವಾಗಿ ಅಲಂಕೃತವಾಗಿ ಆಗಿತ್ತು. ನಿಮಗೆ ರಥೋತ್ಸವ ತೋರಿಸ್ತೇನೆ ಸಣ್ಣ ತುಣುಕು. ನನ್ನ ಫ್ರೆಂಡ್ ಹೋಗಿದ್ಲು, ಅವಳು ಹಾಕಿದ್ಲು ನೋಡಿ. ಇಷ್ಟೆಲ್ಲ ಸಂತೆ ಬಂದಿದೆ ನೋಡಿ. ಯಬ್ಬೋ, ಆಟ ಸಾಮಾನುಗಳು, ಮಕ್ಕಳಿಗೆ ಕೈಬಳೆ, ಗಿಫ್ಟುಗಳು, ಎಲ್ಲರೂ ಕೈ ಮುಗಿಯಿರಿ, ಗೋವಿಂದ ಹರಿ ಗೋವಿಂದ ಅಂತ ಹೇಳಿ ಎಲ್ಲರೂ ಸಹ ರಥ ಎಳಿತಾ ಇದ್ದಾರೆ. ರಾತ್ರಿ 3:30 ಆಗಿತ್ತಂತೆ ರಥ ಎಳೆಯುವಾಗ. ಜನ ಎಷ್ಟು ಜನ ಇದ್ದಾರೆ ನೋಡಿ. ಯಪ್ಪ, ಸರ್ವೇ ಜನ ಸುಖಿನೋ ಭವಂತು. ನಿಮಗೊಂದು ವಿಡಿಯೋ ತೋರಿಸಿದ ಅನುಭವ, ನನಗೂ ಖುಷಿಯನ್ನು ಸಿಕ್ಕಿದೆ ನೋಡಿ. ಅಲ್ಲಿ ನೋಟಿಸ್ ಇದೆ, ಆಡಳಿತ ವರ್ಗದವರು ಹಾಕಿದ್ದಾರೆ. ಆಟ ಸಾಮಾನಿದೆ, ಬ್ಯಾಗ್ಗಳಿದೆ, ಬಳೆಗಳಿದೆ, ಬೆಡ್ಶೀಟ್ಗಳಿದೆ. ಆಮೇಲೆ ಎಂತ ಬೇಕು ಎಷ್ಟು ಐಟಮ್ಗಳಿದೆ. ನಡೆದೇ ಬಚ್ಚಿತ್ತು ನನಗೆ. ಚಪ್ಪಲ್ಗಳಿದೆ, ಆಮೇಲೆ ಕಮ್ಮಿ ರೇಟಿನ ಶರ್ಟ್ಗಳಿದೆ, ಕಿವಿದು ಓಲೆಗಳಿದೆ. ನಾನು ಮತ್ತು ಮಾವ, ನನ್ನ ಭಾವನ ಮಗ ಎಲ್ಲರೂ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಒಂದು ರೌಂಡ್ ಸುತ್ತಾಡಿ ಬಂದ್ವಿ. ಖುಷಿ ಆಯಿತು. ಐಸ್ ಕ್ರೀಮ್ ಅಂಗಡಿಗಳಿದೆ. ಮತ್ತು ಎಷ್ಟು ಅದನ್ನೇ ಹೇಳಿಕ್ಕಾಗಲ್ಲ. ನೀವೊಮ್ಮೆ ಬನ್ನಿ. ತೊಟ್ಟಿಲುಗಳೆಲ್ಲ ಸ್ಟಾರ್ಟ್ ಆಗಬೇಕಷ್ಟೇ. ನಾವು ಸಂಜೆ ಹೊತ್ತು ಹೋದಲ್ವ, ಹಾಗಾಗಿ ಇನ್ನಿನ್ನು ಅದು ಲೈಟಿಂಗ್ಸ್ ಎಲ್ಲ ಹಾಕಿರುವಾಗ ಚೆನ್ನಾಗಿರ್ತದೆ ನೋಡಲಿಕ್ಕೆ. ಸರಗಳು, ಗ್ಯಾರಂಟಿ ಬಳೆಗಳು,
ಎಲ್ಲದಕ್ಕೂ ರೇಟ್ ಅದರದ್ದೇ ಆದಂಥ ಮೌಲ್ಯಗಳಿದೆ. ಚೆನ್ನಾಗಿದೆ. ಬೆಂಗಳೂರು ಇದು ಗಾಜಿನ ಬಳೆ, ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ಇದು ವೆಲ್ವೆಟ್ ಸ್ಟೋನ್ ಅಲ್ಲ. ಹೌದಾ? ಇಲ್ಲ ಹೀಗೆ ಅಂತ ಅಂದರು. ನಾನು ನೋಡಿದೆ, ನನಗೆ ಆಗುವ ಸೈಜ್ ಅಷ್ಟು ಇಷ್ಟ ಆಗಲಿಲ್ಲ ಅದು. ಹಾಗೆ ಚಾಪೆಗಳಿದೆ, ಕೀ ಬಂಚ್ಗಳಿದೆ, ಎಷ್ಟೆಷ್ಟು ಐಟಮ್ಗಳು, ಬಳೆಗಳು ನೋಡಿ, ಮದುವೆಗೆ ಅದು ಇದು ಅಂತೇಳಿ ಎಲ್ಲ ಮಕ್ಕಳಿಗೆ ಆಗುವಂಥದ್ದು ಇದೆ, ದೊಡ್ಡವರಿಗೆ ಆಗುವಂಥದ್ದು ಇದೆ. ಕುಪ್ಪಿ ಬಳೆಗಳಿದೆ, ಗಾಜಿನ ಬಳೆಗಳು ಇದೆ, ಸ್ಟೋನ್ ಬಳೆಗಳಿದೆ ನೋಡಿ. ನಂಗೆ ಅದು ಇಷ್ಟ ಆಯಿತು. 150 ರೂಪಾಯಿ ಅಂತ 4 ಬಳೆಗೆ, ನಾನೊಂದು ತಗೊಂಡೆ. ಆಮೇಲೆ ಫ್ಲವರ್ ಡೆಕೋರೇಷನ್ ಇದೆ, ಗ್ಯಾರಂಟಿ ಬಳೆಗಳಿದೆ, ಬ್ಲೌಸ್ ಪೀಸ್ಗಳಿದೆ. ಆಮೇಲೆ ನೋಡಿ ಶಂಖ ಇದೆ. ಶಂಖ ನೋಡಿ, ಅವರು ಇಲ್ಲಿ ಕನ್ಯಾಕುಮಾರಿಯಿಂದ ಬಂದವರಂತೆ. ಇದು ಶಂಖ ಕನ್ಯಾಕುಮಾರಿದಂತೆ. 1,500 ಅಂತ 1,500 ಅಂತ ಹೇಳಿದ್ದು ನಾನು ತಗೊಂಡ ಶಂಖಕ್ಕೆ. ನಾನು ತಗೊಳ್ಳಿಲ್ಲ, ನೋಡಿದ್ದೆ ಅಷ್ಟೇ. ಹೂಗಳು, ಡೆಕೋರೇಷನ್ ಹೂಗಳು, ಅಯ್ಯೋ ದೇವರೇ, ನೋಡಿದಷ್ಟು ಸಾಕಾಗೋದಿಲ್ಲ, ಅಷ್ಟು ಚಂದ 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 ಇತ್ತು. ನೀವೊಮ್ಮೆ ಬನ್ನಿ ನೋಡಿ. ಭರಣಿಗಳಿದೆ, ಅದು ಉಪ್ಪಿನಕಾಯಿ ಹಾಕಲಿಕ್ಕೆ, ಉಪ್ಪು ಹಾಕಲಿಕ್ಕೆ ಎಲ್ಲ ಬೇಕಾಗ್ತದೆ. ಕಮ್ಮಿ ರೇಟ್ ಇದಿದೆ, ದೊಡ್ಡದಕ್ಕೂ ಸಣ್ಣದಕ್ಕೂ. ಎಷ್ಟದು? 50. ಎಷ್ಟು ದಿವಸ ಇರ್ತದೆ ಹೀಗೆ? 1 ವರ್ಷ ಇರುತ್ತೆ. ಹಿಂಗೆ ಇರುತ್ತೆ. 1 ವರ್ಷ. ಫಸ್ಟ್ ಬಿಟ್ಟು ಹಾಕಿ ನೀರಿಲ್ಲ 20 ಬಕೆಟ್ ಹಾಕಿ ಗ್ಲಾಸ್ ಮಾಡಬೇಕು. ಅದು ಈಗ ಹಾಕಿದ್ದು ಫಸ್ಟ್ ಉಲ್ಟಾ ಹಾಕಿ ನೀರಿಲ್ಲ ಗ್ಲಾಸ್ ಮಾಡಬೇಕು. 1 ವರ್ಷ ಇರುತ್ತೆ. ಹಿಂಗೆ ಮಾವರು ನೀರು ಚೇಂಜ್ ಮಾಡಬೇಕು. ವಾತಾವರಣ ಆಗಿತ್ತು. ಈಗ ಮಳೆ ಕುರಿತದೆ. ಬೆಡ್ಶೀಟ್ಗಳಿಗೆ ರೇಟ್ ಕೇಳ್ತಾ ಇದ್ದಾರೆ. ಒಳಗಿರುವ ಬೆಡ್ಶೀಟ್ಗಳು ದಪ್ಪದ್ದು 1,500 ಎಲ್ಲ ಇದೆ. ಆಟ ಸಾಮಾನುಗಳು, ಕಬ್ಬಿಣ ಹಾಲು, ಸ್ವೀಟ್ಗಳದ್ದು ಐಟಮು, ಅಮೃತ ಚರಂಬರಿ ಭಾರಿ ಒಳ್ಳೆದಿತ್ತು. ನಾನು ಅಲ್ಲಿಂದಲೇ ತಗೊಂಡದ್ದು ಚರಂಬರಿ, ತುಂಬ ಟೇಸ್ಟಿಯಾಗಿತ್ತು. ಅವ್ರು ಹೇಳಿದ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಪೊಟೆಟೊ ಟ್ವಿಸ್ಟರ್ ಅಂತೆ, ಕಬ್ಬಿನ ಹಾಲಂತೆ, ಏನೆಲ್ಲ ಇದೆ. ಮಕ್ಕಳನ್ನು ಮರಳು ಮಾಡಲಿಕ್ಕಂತೂ ತುಂಬ ಐಟಮ್ಗಳಿದೆ. ಇದು ನೋಡಿ ಡೆಕೋರೇಷನಿಗಿರುವಂಥದ್ದು ಭಾರಿ ಚೆಂದ ಉಂಟಲ್ಲ ನೋಡಿ. ಬಳೆಗಳು, ಕನ್ನಡಕ, ಡಿಫ್ರೆಂಟ್ ಕನ್ನಡಕಗಳು ಅಂತೂ ಮಳೆ ಬರ್ತದೆ, ಈಗ ಬರ್ತದೆ ಅಂತ ಆಯಿತು. ಇದು ರಜೆ ಚಂದ ಇದಲ್ಲ, ರಬ್ಬರ್ ಬ್ಯಾಂಡ್. ರಬ್ಬರ್ ಬ್ಯಾಂಡ್ ಭಾರಿ ಚೆನ್ನಾಗಿತ್ತು ಮಾತ್ರ. ಈಗ ಇದು ಫ್ಯಾಷನ್ ಇದು ಹಂಗೆ ಹಿಡ್ಕೊ. ಸಾಕು ಸಾಕು. ಎಲ್ಲೆಲ್ಲಿ ನೋಡಿದರು ಜನಗಳು, ಅಂಗಡಿಗಳು ಅಂತೂ. ಎಷ್ಟಿದು? 100 ರೂಪಾಯಿ ಅಂತೆ.
ಬರ್ತಾ ಇದ್ದಾರೆ. ಜೊತೆಗೆ ಅವರವರ ಕೈಯಲ್ಲಿ ಸಾಮಾನುಗಳು ಸಹ ಇದೆ. ಬೇಕಾದಷ್ಟು ಅಲ್ಲಿರುವಂಥ ಒಳ್ಳೊಳ್ಳೆ ಐಟಮ್ಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಖುಷಿಯಲ್ಲಿದ್ದಾರೆ ಎಲ್ಲರೂ ಸಹ. ಎಂಜಾಯ್ ಮಾಡ್ತಾ ಇದ್ದಾರೆ ಜಾತ್ರೆಯನ್ನು. ತೊಟ್ಟಿಲುಗಳನ್ನು ನೋಡಿ ಏನೇನು ರೀತಿದಿದೆ, ಯಾವ ಯಾವ ರೀತಿದಿದೆ. ನಾನಂತೂ ಕೂತ್ಕೊಳ್ಳಿಲ್ಲಪ್ಪ, ನನಗೆ ಭಯ ಆಗ್ತದೆ. ಕುತ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಕುತ್ಕೊಳ್ಳಿಲ್ಲ, ನಂಗೆ ಭಯ ಆಗ್ತದೆ. ಲಕ್ಕಿ ಗೇಮ್ ಇತ್ತು. ಅಂತೂ ಇಂತೂ ಜಾತ್ರೆ ಸುಳ್ಯ ಜಾತ್ರೆ ಜಾಲಿ ಮಾಡಿದ್ವಿ. ಸೋಡಾ ಶರ್ಬತ್ ಅಷ್ಟು ತಿರುಗಿಯಾಗುವ ಸುಸ್ತಾಯಿತು, ಬಾಯಾರಿಕೆ ಆಯಿತು. ಸೋಡಾ ಶರ್ಬತ್ ಕುಡಿದ್ವಿ. ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೋಡಾ ಶರ್ಬತ್. ಐಸ್ ಕ್ಯಾಂಡಿ ಒಂದು ತಿಂದೆ ನಾನು. ಅಂತೂ ನಿಮಗೆ ನನಗೆ ತೋರಿಸಿದರೆ ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡು ಬಳೆಗಳನ್ನು ಎಲ್ಲ ತರಹ ತೋರಿಸಿದ್ರೆ ಖುಷಿ ಆಯ್ತು. ನೆಕ್ಲೆಸ್ ನೋಡಿ ಎಷ್ಟು ಚಂದ ಡಿಸೈನ್ಗಳೆಲ್ಲ ಇದೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆರ್ಟಿಫಿಷಿಯಲ್ ಹಾಕೋರಿಗೆ ಇಷ್ಟ ಆಗ್ತದೆ. ಅಲ್ಲಿ ಹೋಗಿ ಕಮ್ಮಿ ರೇಟು ಇದೆ, ಎಲ್ಲ ಚೆನ್ನಾಗಿದೆ. ಹೋಗಿ ತೆಗೆದುಕೊಳ್ಳಿ, ಎಂಜಾಯ್ ಮಾಡಿ. ನಾಲ್ಕು ಹನಿ ಸಿಕ್ಕಿತು ಇಂಥ ಸುಳ್ಯ ಜಾತ್ರೆಗೆ ಬಾಯ್ ಹೇಳಿ ಅಲ್ಲಿಂದ ಮೆಲ್ಲಗೆ ಹೊರಟ್ವಿ ನಾವು. ಹೊರಟ ನಂತರ ಅಲ್ಲೊಂದು ಹತ್ತಿರ ಪಕ್ಕದಲ್ಲಿ ಮಹಾಲಾಭ ಮೇಳ ಅಂತೇಳಿ ಅಲ್ಲಿಗೆ 10 ರೂಪಾಯಿಗೆ ಸ್ಟಾರ್ಟ್ ಆಗ್ತದಂತೆ. ನಾನು ಏನಿದೆ ಅಂತ ಒಮ್ಮೆ ನೋಡುವ ಅಂತೇಳಿ ಅದು ಜಸ್ಟ್ ಒಮ್ಮೆ ವೀಕ್ಷಣೆ ಮಾಡಿ ಬಂದೆ. ನಾನೇನು ತಗೊಳ್ಳಿಲ್ಲ, ಎಲ್ಲ ರೇಟು ಕಮ್ಮಿ ಇದೆ. ಬುತ್ತಿ, ಚಪ್ಪಲಿಗಳು, ಚಪ್ಪಲಿಗಳು, ಬೆಡ್ಶೀಟ್ಗಳು, ಭಾಳ ಐಟಮ್ಗಳಿದೆ. ಅದರ ಸಣ್ಣ ತುಣುಕನ್ನು ನಿಮಗೆ ಹಾಕಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್ ಮೈ ಡಿಯರ್ಸ್. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸುಳ್ಯ ಜಾತ್ರೆಗೆ ಕರೆದುಕೊಂಡು ಹೋದೆ ಅಂತೇಳಿ ಒಂದು ಖುಷಿ ಇದೆ ನನಗೆ. ಟಾಟಾ ಬಾಯ್. ಸಿಗೋಣ ಮುಂದಿನ ಲಾಗಲ್ಲಿ. ಮಹಾಲಾಭ ಮೇಳಕ್ಕೂ ಸಹ ಟಾಟಾ ಬಾಯ್. ಶ್ರೀ ಚೆನ್ನಕೇಶ್ವರ ದೇವಸ್ಥಾನ, ಸುಳ್ಯ, ದಕ್ಷಿಣ ಕನ್ನಡ. ಬಾಯ್.